ಸರ್ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ತೊಂದರೆ ಆಗುತ್ತೆ ಅಂತ ಸಿದ್ದರಾಮಯ್ಯ ಹೋಗ್ತಾರೆ ಅಂತ. ಇಲ್ಲಿವರೆಗೆ ಕೇವಲ 750 ಕೋಟಿ ಮಾತ್ರ ಕ್ರಿಯೋಜನ ಕೊಟ್ಟಿದ್ದಾರೆ. ಈಗ ಏನಾಯಿತು, ಕಾನೂನಿನಲ್ಲಿ ಇವರು ಡೈರೆಕ್ಷನ್ ತಗೋಬೇಕು ಅಂತ ಇದೆ ರಾಜ್ಯಪಾಲರು. ಅಲ್ಲಿ ಸ್ವಲ್ಪ ವಿಳಂಬ ಆಯಿತು. ನಾವು ಅಧಿಕಾರಕ್ಕೆ ಬಜೆಟ್ ಮಂಡಿಸಿದ್ದು ನಾವು ಜುಲೈ ತಿಂಗಳಲ್ಲಿ, ಆಗಸ್ಟಿಂದ ಅದು ಜಾರಿಗೆ ಬಂತು. ಹಾಗಾಗಿ ಹೆಚ್ಚು ಖರ್ಚು ಮಾಡಲಿಕ್ಕಾಗಲಿಲ್ಲ. ಆದರೂ ಕೂಡ ಹೆಚ್ಚು ಖರ್ಚು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಮೀಟಿಂಗ್ ಕರೆದು ಎಲ್ರಿಗೂ ತಾಕೀತು ಮಾಡಿದ್ದೀನಿ. ಪ್ರಹ್ಲಾದ್ ಜೋಶಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಯಾವಾಗಲೂ ಕೂಡ ಮುಸ್ಲಿಂ ತುಷ್ಟೀಕರಣ ರಾಜಕೀಯನೇ ಮಾಡ್ಕೊಂಡು ಬರ್ತಾ ಇದೆ ಅಂತಿದ್ದಾರೆ. ಏನು ಅಂತಂದ್ರೆ ಮುಸ್ಲಿಂ ಪರವಾದಂತ ರಾಜಕೀಯನ ಮಾಡ್ಕೊಂಡು ಬರ್ತಿದ್ದಾರೆ. ಮುಸ್ಲಿಂ ಅವ್ರಿಗೆ ಬೇಕಾದ ನೀನ್ಯಾರು? ನಾನು ಪತ್ರಕರ್ತ. ಹಿಂದೂ ಅಲ್ಲೋ ನೀನು? ಹೌದು ಹೌದು. ನಿನ್ ಪರವಾಗೂ ಇದ್ದೀವಿ ನಾವು. ಎಲ್ಲರೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು, ಎಲ್ಲ ಧರ್ಮದ ಪರವಾಗಿಯೂ ಇದ್ದೀವಿ. ಬರೀ ಯಾವುದೋ ಒಂದು ಧರ್ಮ ಒಂದು ಜಾತಿ ಇಲ್ಲ. ನಾವು BJP ಅಲ್ಲ, ಧರ್ಮದ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತಿ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಧರ್ಮ ನಿರಪೇಕ್ಷತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು ನಿನಗೆ? ಯಾರಯ್ಯ? BJPನ ಕಾಂಗ್ರೆಸ್? ಎಲ್ಲರೂ ಹಂಗೆ. ಬಿಜೆಪಿ ಇಲ್ಲ ಅವಾಗ. ಏನು BJP ಇದ್ದಾಗ ಇರಲಿಲ್ಲ ಸರ್. ಮತ್ತೆ ಅಲ್ಲಿ ಎಲ್ಲರೂ ಅಂದ್ಬಿಡ್ತೀಯ? ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟಿರೋದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಯಾರಿಗೆ ಸಾಕಾಗತ್ತೆ ಅಂತ? ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು. ಅವ್ರು ಕೊಟ್ಟಿದ್ರ? 100 ರೂಪಾಯಿ ಕೊಟ್ಟಿಲ್ಲ. ಅವ್ರು 100 ರೂಪಾಯಿ ಕೊಟ್ಟಿಲ್ಲಲ್ಲ.